ಆರಂಭದಲ್ಲಿ ಕರ್ನಾಟಕದಲ್ಲಿ ಮಳೆ ಇಲ್ಲ ಎಂಬಂತಿತ್ತು. ನಂತರ ಅಲ್ಲಲ್ಲಿ ಬರುತ್ತಿದೆ ಅಂತಿತ್ತು. ಆದರೆ ಈಗ ಹೆಚ್ಚು ಕಡಿಮೆ ರಾಜ್ಯವ್ಯಾಪಿ ವ್ಯಾಪಿಸ್ಕೊಳ್ಳೋ ಹಾಗೆ ಕಾಣಿಸ್ತಾ ಇದೆ. ಎಕ್ಸೆಪ್ಟ್ ದೊಡ್ಡ ವರದಿಗಳು ಕಲ್ಯಾಣ ಕರ್ನಾಟಕದಿಂದ ಬರ್ತಾ ಇಲ್ಲ ಅಷ್ಟೇ. ಅಲ್ಲೂ ಮಳೆ ಇದೆ, ಬಟ್ ಬಂದಿಲ್ಲ. ರಾಜ್ಯದ ಕರಾವಳಿಯಲ್ಲಂತೂ, ಅದರಲ್ಲೂ ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲಂತೂ ಮಳೆ ಸೃಷ್ಟಿಸುತ್ತಿರುವ ಅನಾಹುತ ಯಾರನ್ನಾದರೂ ಗಾಬರಿಗೆ ತಳ್ಳಿಬಿಡುವ ಪರಿಸ್ಥಿತಿ ಇದೆ. ಇನ್ಫ್ಯಾಕ್ಟ್ ಇವತ್ತು ಅತಿ ಹೆಚ್ಚು ಚರ್ಚೆಯಾಗಬೇಕಿದ್ದ ವಿಷಯ ಈ ರಣಮಳೆ ಮತ್ತು ಭಾರೀ ಭೂಕುಸಿತಗಳಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಂತೂ ತತ್ತರಿಸಿ ಹೋಗಿಬಿಟ್ಟಿದೆ. ಅಂಕೋಲಾದ ಶಿರೂರು ಬಳಿಯ ರಾಷ್ಟ್ರೀಯ ಹೆದ್ದಾರಿ ಆ ಗುಡ್ಡ ಕುಸಿದ ಪರಿಣಾಮ ಈಗ ಲೆಕ್ಕಕ್ಕೆ 10 ಜನ ಬಲಿಯಾಗಿ ಹೋಗಿದೆ. ಇನ್ನೂ 10 ಮಂದಿ ಆ ಮಣ್ಣಿನಲ್ಲಿ ಇರಬಹುದು ಎಂಬ ಶಂಕೆ ಇದೆ. ಬಿಕಾಸ್ ಅಲ್ಲಿರೋ ಕಾಫಿ ಕುಡಿತಿದ್ರು, ಟೀ ಕುಡಿತಿದ್ರು, ಅಥವಾ ಅಲ್ಲಿ ಹೋಟೆಲ್ ವರ್ಕರ್ಸ್ ಇದ್ದರು, ಡ್ಯಾಶ್ ಡ್ಯಾಶ್ ಅಂತ ಹೇಳ್ತಿದ್ದಾರೆ, ಗೊತ್ತಿಲ್ಲ. ಅದಾದರೆ ಇತ್ತೀಚಿನ ದಿನಗಳಲ್ಲಿ ಅತಿ ದೊಡ್ಡ ಸಾವು ನೋವು ನಾವು ಕಂಡಿರುವಂಥದ್ದಿದು. ಈ ಭಾರೀ ಮಳೆಯ ಮಧ್ಯೆ ಮತ್ತು ಗುಡ್ಡಗಳು ಕುಸಿಯುತ್ತಿರುವ ನಡುವೆಯೇ NDRF ರಕ್ಷಣಾ ಕಾರ್ಯಗಳನ್ನು ಮತ್ತು ಮಣ್ಣನ್ನು ತೆಗೆಯುವ ಕೆಲಸ ಈ ಪ್ರಕರಣದಲ್ಲಿ, ಶಿರೂರು ಪ್ರಕರಣದಲ್ಲಿ ಶವಗಳನ್ನು 5 ಶವಗಳನ್ನು ಹೊರಗೆ ತೆಗೆದಿದೆ. ಮೃತರನ್ನು ಲಕ್ಷ್ಮಣ ನಾಯಕ್, ಶಾಂತಿ ನಾಯಕ್, ರೋಷನ್, ಆವಂತಿಕಾ ಮತ್ತು ಜಗನ್ನಾಥ ಎಂದು ಗುರುತಿಸಲಾಗಿದೆ. ಈ ನತದೃಷ್ಟ ಕುಟುಂಬದಲ್ಲಿನ ಪರಿಸ್ಥಿತಿ ಈಗ ಹೇಗಿದೆ ಎಂದರೆ, ಅಂತ್ಯಕ್ರಿಯೆ ಮಾಡೋಕ್ಕೂ ಯಾರೂ ಇಲ್ಲವಂತೆ, ಬಿಡಿ ಇಡೀ ಕುಟುಂಬನೇ ಹೋಗ್ಬಿಟ್ಟಿದೆ. ಈಗ ಗುಡ್ಡ ಕುಸಿತ ನಡೆದ ರೀತಿ ಹೇಗಿದೆಯಪ್ಪ ಅಂದರೆ, ಇನ್ನೊಂದು ದೃಶ್ಯದಲ್ಲಿ 2 ಗ್ಯಾಸ್ ಟ್ಯಾಂಕರ್ಗಳು ಗಂಗಾವಳಿಯ ನದಿ ಪಾಲಾಗಿವೆ. ಗ್ಯಾಸ್ ಟ್ಯಾಂಕರ್ಗಳು ನದಿ ಪಾಲಾಕ್ಕೆ ಏನು ಕಾರಣ, ಹೇಗೆ ಹೋದ್ವು ಅವರು ಆ ರೀತಿ ನದಿಗೆ ಕೊಚ್ಕೊಂಡು ಹೋಗೋಕ್ಕೆ ಅಂದರೆ, ಗುಡ್ಡವೊಂದರ ಪಕ್ಕದಲ್ಲೆಲ್ಲೋ ಈ ಟ್ಯಾಂಕರ್ಗಳನ್ನು ಡ್ರೈವರ್ಗಳು ನಿಲ್ಲಿಸಿ ಟೀ ಕುಡಿಯೋಕ್ಕೆ ಹೋಗಿದ್ದಾರೆ. ಆಗ ಗುಡ್ಡ ಕುಸಿದಿದೆ. ಕುಸಿದ ರಭಸಕ್ಕೆ ಅದು ಟ್ಯಾಂಕರ್ನ ತಳ್ಳಿಬಿಟ್ಟಿದೆ. ಅದು ನದಿಯೊಳಗೆ ಹೋಗಿದೆ. ಹಾಗೆ ಕೊಚ್ಕೊಂಡು ಕಿಲೋಮೀಟರ್ ಗಟ್ಟಲೆ ಹೊರಟೋಗಿದೆ. ಅಂದರೆ ಇವೆಲ್ಲ ಹ್ಯೂಜ್ ಟ್ಯಾಂಕರ್ಗಳು ಈ ಪ್ರಮಾಣದಲ್ಲಿ ದೋಣಿ ತೇಲ್ಕೊಂಡು ಹೋದಂಗೆ ಹೊರಟೋಗ್ತಾ ಇದೆ ಅಂತಂದರೆ, ಆ ನೀರಿನ ರಭಸ ಮತ್ತು ಅದರ ಶಕ್ತಿಯನ್ನು ಊಹೆ ಮಾಡ್ಕೊಳ್ಳಿ ಹೇಗಾಗ್ತಾ ಇದೆ ಅಂತ. ಗುಡ್ಡ ಈ ಕುಸಿದಿರುವ ಕಾರಣ ಅಂಕೋಲಾ ಮತ್ತು ಕುಮುಟ ಮಧ್ಯೆ ರಸ್ತೆ ತಾತ್ಕಾಲಿಕವಾಗಿ ಬಂದಾಗಿದೆ. ರಸ್ತೆ ಜಲಾವೃತವಾಗಿದೆ. ಈ ಗುಡ್ಡ ಕುಸಿತ ಸ್ಥಳಕ್ಕೆ DCSP ಎಲ್ಲ ಹೋಗಿದ್ದಾರೆ. ಕಾರವಾರದ ಕಿನ್ನರ ಗ್ರಾಮದಲ್ಲಿ ಮನೆ ಮೇಲೆ ಗುಡ್ಡ ಕುಸಿದು ಗುರವ್ ಎಂಬಾತ ಮೃತಪಟ್ಟಿರುವ ಶಂಕೆ ಇದೆ. ಈ ರೀತಿ ಅಲ್ಲೊಂದು ಇಲ್ಲೊಂದು ಘಟನೆಗಳು, ಮನೆಯ ಮೇಲೆ ಗುಡ್ಡ ಕುಸಿಯುವುದು, ಅಥವಾ ದೂರದ ಮೇಲಿನ ಬೆಟ್ಟದಿಂದ ಕಲ್ಲು ಬಿದ್ದು ಬಿಡೋದು, ಅಥವಾ ಮರ ಬೀಳೋದು, ಒಬ್ಬರು ಇಬ್ಬರು ಎಲ್ಲ ನಾವು ಕೇಳಿದ್ದೀವಿ. ಅದರಲ್ಲೂ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು ಪ್ರದೇಶದಲ್ಲೆಲ್ಲ ಇದನ್ನು ಸಾಮಾನ್ಯವಾಗಿ ಕೇಳಿದ್ದೀವಿ. ಮರ ಬಿಡಿ, ಬೆಂಗಳೂರಲ್ಲೂ ಕೇಳ್ತೀವಿ ಬೇಕಾರೆ. ಆದರೆ ಈ ರೀತಿ ಗುಡ್ಡ ಕುಸಿತು 10 ಜನ 20 ಜನ ಎಲ್ಲ ಹೋಗ್ತಾರೆ ಅನ್ನೋದನ್ನು ಇತ್ತೀಚಿನ ದಿನದಲ್ಲಿ ಇರಲಿಲ್ಲ ಅಂತ ನಾನು ಹೇಳ್ತಿರೋದು. ಹೊನ್ನಾವರದ ಭಾಸ್ಕೇರಿ ಬಳಿಯ ಗುಡ್ಡ ಕುಸಿದಿದೆ. ಅದರ ಪರಿಣಾಮ ಹೊನ್ನಾವರ ಬೆಂಗಳೂರು ಹೆದ್ದಾರಿಯನ್ನು ತಾತ್ಕಾಲಿಕವಾಗಿ ಬಂದ್ ಮಾಡಿಬಿಟ್ಟಿದ್ದಾರೆ. ಕೈಗಾ ಕಾರವಾರ ರಸ್ತೆಯ ಕಡವಾಡದಲ್ಲಿ ಮನೆ ಮೇಲೊಂದು ಗುಡ್ಡ ಕುಸಿತೋಗಿದೆ. ಈ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಆ ಭಾಗದಲ್ಲಿ. ಅಂಕೋಲದಿಂದ ಕುಮಟ ಹೋಗ್ತಿದ್ದೋಗಿತ್ತು. ಒಂದೇ ಗುಡ್ಡ ಕುಸಿದ್ ನೋಡ್ಕೊಂಡು ನಾವು ಬ್ರೇಕ್ ಹೊಡೆದು ಹಿಂದೆ ರಿವರ್ಸ್ ಹಾಕೋ ತನಕ ಗುಡ್ಡ ಕುಸಿದು ಬಿಡ್ತದೆ. ನಾನು ಹಿಂದೆ ಇದ್ದದ್ದು ಒಂದು ಟ್ಯಾಂಕರ್ ಶೋ ಅದೇ ಹೋಗೋದೆ. ಟ್ಯಾಂಕರ್ ಡ್ರೈವರ್ ಚಾ ಕುಡ್ಲಿಕ್ಕೆ ಹೋದನು, ಅವನು ಆಪದೆ ಮಣ್ಣಲ್ಲೇ ಹೋಗಿದ್ದಾನೆ. ಆಮೇಲೆ ನಮಗೊಂದು ಓಲ್ಟೇಕ್ ಮಾಡ್ಕೊಂಡು ಕಾರ್ ಒಂದು ಹೋಗಿತ್ತು, ಮಿನಿ ಕಾರ್. ಮಣ್ಣು ಬಿದ್ದದ ಪ್ರಕಾರ ಅದು ಅರ್ಧದಲ್ಲೇ ಇರಬೇಕು, ಪಾಸ್ ಆಗೋಕೆ ಸಾಧ್ಯನೇ ಇಲ್ಲ. ಆಲ್ಮೋಸ್ಟ್ ಅಲ್ಲೇ ಒಂದು 7 ಜನ ಇದ್ರು ಅಂತ ಹೇಳ್ತಾರೆ. ಒಂದು ಟ್ಯಾಂಕರ್ 3 ಟ್ಯಾಂಕರಲ್ಲಿ ಡ್ರೈವರ್ ಮತ್ತೆ ಕ್ಲೀನರ್ಸ್ ಇದ್ದಾರೆ ಅನ್ನೋದು ಅದನ್ನು ಬಾಡಿ ಸಿಕ್ಕಿದ ಮೇಲೆ ಕನ್ಫರ್ಮ್ ಆಗೋದು. ಹೋಗುವಂತ ಲಾರಿ ಇದರಲ್ಲಿ ಕಾರ್ ಒಂದು ಪಾಸ್ ಆಯ್ತು ಅಂತ ಹೇಳ್ತಾರೆ. ಮನೆ ಇದ್ದವರು ಪ್ಲೇಸ್ ಟೀ ಕುಡ್ಕೊಂಡು ಇದ್ದಂತ ಲಾರಿ ಡ್ರೈವರ್ಸ್, ಅದು ಯಾರು ಕರೆಕ್ಟ್ ಆಗಿ ನಮಗೆ ನಂಬರ್ ಹೇಳಕ್ ಆಗಲ್ಲ. ಜನಗಳು ಸುರಕ್ಷಿತವಾಗಿ ಮತ್ತೆ ಹೈಯರ್ ಪ್ಲೇಸಸ್ ಇರಬೇಕಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಹೈ ಅಲರ್ಟ್ ಘೋಷಣೆ ಮಾಡಿದೆ. ರೆಸ್ಕ್ಯೂ ಟೀಮ್ ಬಂದಿದೆ, ಅವರೆಲ್ಲ ಚೆಕ್ ಮಾಡಿದ್ದಾರೆ. ಸದ್ಯಕ್ಕೆ ಗ್ಯಾಸ್ ಟ್ಯಾಂಕರ್ ಇಂದ ಯಾವುದೂ ಅಪಾಯ ಇಲ್ಲ. ಓಕೆ, ಆ ಗ್ಯಾಸ್ ಟ್ಯಾಂಕರ್ ಏನಾದ್ರು ಇತ್ತೋ ಇಲ್ವೋ ಗೊತ್ತಿಲ್ಲ. ಮತ್ತೆ ಗ್ಯಾಸೇ ಆದರೆ ಓಕೆ, ಇನ್ನು ಪೆಟ್ರೋಲು ಡೀಸೆಲ್ ಎಲ್ಲ ಆದರೆ ಹಂಗೆ ಅದೆಲ್ಲರೂ ಇನ್ನೊಂದು ಸ್ವಲ್ಪ ಸಮಸ್ಯೆ ಸೃಷ್ಟಿ ಮಾಡಿ. ಅಭಿವೃದ್ಧಿ ಆಗಬೇಕು ಅಂತ ನಾವು ಹೇಳ್ತೀವಿ ಸರ್. ಕೆಲವೊಂದು ಟೈಮಲ್ಲಿ ಅಭಿವೃದ್ಧಿಗಳು ಈ ತರ ಮಾರಕವಾಗಲ್ಲ, ಹಂಗನ್ಬಿಟ್ಟು ಮಾಡಬೇಡಿ ಅಂತ ಕೇಳ್ಬೇಡ ರೋಡಲ್ಲಿ. ಈಗ ಅಂದ್ರೆ ಆ ಹೆವಿ ಹಂಗೆಲ್ಲ ಹೇಳಕ್ಕಾಗಲ್ಲ. ಕಾರಣವಾಗ್ತಿರೋದು. ಇಫ್ ದೇರ್ ಆರ್ ಎನಿ ಟೆಕ್ನಿಕಲ್ ಫಾಲ್ಟ್ಸ್ ಇನ್ ಫಾರ್ಮೇಶನ್ ಆಫ್ ರೋಡ್ ಅಲ್ಲಿ ಅದನ್ನ ಚೆಕ್ ಮಾಡಬೇಕೇ ಹೊರತು ನೀವು ಅಭಿವೃದ್ಧಿ ಅದೇ ಮಾರಕಾನ ಅಂದ್ರೆ ಹಂಗಾರೆ ಬೇಡ ಅಂತೀರಾ ರೋಡನ್ನ?
ಹೋಗಿದ್ದೀರಾ ನೀವು ಆ ರೋಡಲ್ಲಿ? ವೈಜ್ಞಾನಿಕವಾಗಿರುವಂತ ಸರಿ. ದಟ್ಸ್ ಎ ಡಿಫರೆಂಟ್ ಕ್ವಶನ್. ದಟ್ ಹ್ಯಾಸ್ ಟು ಬಿ ಚೆಕ್ಡ್. ಈಗ Yes. ಯಾಕೆ ಈ ರೀತಿ ಗುಡ್ಡ ಕುಸಿತ ಆಯಿತು, ಅದಕ್ಕೆ ಬೇಕಾದ ನೆಸೆಸರಿ ಪ್ರೊಟೆಕ್ಷನ್ಸ್ ಯಾಕೆ ತಗೊಂಡಿಲ್ಲ ಅಥವಾ ತಗೋಬೇಕಾಗಿತ್ತಾ, ಅಥವಾ ಫಾರ್ಮೇಷನ್ನು ಮತ್ತೆ ಆ ರೋಡಿನ ಗ್ರೇಡಿಯಂಟ್ಗಳನ್ನ ಇದನ್ನೆಲ್ಲ ಫಿಕ್ಸ್ ಮಾಡ್ಕೊಳ್ಳೋವಾಗಲೇ ರಾಂಗ್ ಫಿಕ್ಸ್ ಆಗಿದೆಯಾ ಏನಿತ್ತು, ಅಥವಾ ಸಾಯಿಲ್ ಟೆಸ್ಟ್ಗಳು ಸರಿಯಾಗಿ ಆಗಿದೆಯೋ ಆಗಿಲ್ವೋ, ಆಗಿದ್ರೆ ಅದಕ್ಕೆ ತಗೊಂಡಿದ್ದಪ್ಪ ಇದೆ ಅಂತಂದ್ರೆ ಆಮೇಲಿನ ಪ್ರಶ್ನೆ. ರಸ್ತೆ ಬೇಡ ಅಭಿವೃದ್ಧಿ ಅಂತ ಹೇಳಕ್ ಬರಲ್ಲ ಯಾರು. ಜಾಗ್ರಫಿಕಲ್ ನೋಡೋದಾದ್ರೆ ಪ್ಯಾಟರ್ನ್ ಗಳು ಚೇಂಜ್ ಆಗ್ತದೆ ಸರ್, ಭೂಕುಸಿತದ ವಿಚಾರ. ಹಂಗೇನಿಲ್ಲ, ಹಂಗೇನ್ ಇರ್ಲಿಕ್ಕಿಲ್ಲ. ಅದು ಕೊಡಗಿನಲ್ಲಿ ತುಂಬಾ ಹ್ಯೂಜ್ ಆಗಿ ನೋಡಿದ್ವಿ ನಾವು ಲಾಸ್ಟ್. ಹಂಗಲ್ಲ ಅದು. ಓಕೆ, ದೇರ್ ಆರ್ ಸರ್ಟನ್ ಸಾಯಿಲ್ ಫಾರ್ಮೇಶನ್ಸ್ ಅಲ್ಲಿ, ಲೇಯರ್ಸ್ ಅಲ್ಲಿ ಈ ತರದ ಆಗಲ್ಲ ಅಂತ ಹೇಳಲ್ಲ. ಮತ್ತೆ ಗುಡ್ಡ ಕುಸಿತ ಏನು ಬರೀ ನಮ್ಮೂರಲ್ಲಿ ಒಂದರಲ್ಲೇ ಅಲ್ಲ, ದೇಶದ ಪ್ರಪಂಚದ ಎಲ್ಲ ಕಡೆನೂ ಆಗತ್ತೆ. ಬಟ್ ಅದನ್ನು ಟೆಸ್ಟ್ ಮಾಡಿ ತಡ್ಕೊಳ್ಳೋಕ್ಕೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಳೋಕ್ಕೆ ಇವತ್ತಿನ ತಂತ್ರಜ್ಞಾನದಲ್ಲಿ, ಅದರಲ್ಲೂ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಜಾಗ ಇದೆ. ನಾನು ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದನ್ನ ಇವ್ರು ಮಾಡಿದಾರೋ ಇಲ್ವೋ, ಈಗ ನ್ಯಾಷನಲ್ ಹೈವೇನವರೋ ಮತ್ತೊಬ್ಬರೋ ಮಗದೊಬ್ಬರು ಅನ್ನೋದನ್ನ ಮಾಡ್ಕೋಬೇಕು. ಒಂದು ವೇಳೆ ಮಾಡದೇ ಇದ್ರೆ ಇನ್ನು ಬೇರೆ ಕಡೆ ಎಲ್ಲೆಲ್ಲಿದೆ ಅಲ್ಲಾದ್ರೂ ಈಗ ಮಾಡ್ಕೋಬೇಕು ಅವ್ರು. ಇಲ್ದಿದ್ರೆ ಇನ್ನೊಂದ್ಸರಿ ಅಲ್ಲಿ ಬೀಳತ್ತೆ ಅಷ್ಟೇ. ಬಟ್ ಈ ವಿಚಾರಗಳನ್ನ ಹೊರತುಪಡಿಸಿದ್ರೆ ಭೂಕುಸಿತಕ್ಕಾಗುವಂತ ಬೇರೆ ಕಾರಣಗಳು ಇನ್ನೇನಾಗಕ್ಕೆ ಸಾಧ್ಯ ಆಗುತ್ತೆ ಸರ್? ಭೂಕುಸಿತಕ್ಕೇನಿಲ್ಲ, ಬೇಸಿಕಲಿ ದಿ ಟೈಪ್ ಆಫ್ ಸಾಯಿಲ್. ಓಕೆ, ಆ ಮಣ್ಣು ನೀರನ್ನ ಹೇಗೆ ಹೀರ್ಕೊಳ್ಳಲ್ಲ, ಅಥವಾ ಎಂಥ ಸಾಯಿಲ್ ಅದು, ಲೂಸ್ ಸಾಯಿಲ್ಲ ಅಥವಾ ಗ್ರಾವೆಲ್ ಮಿಕ್ಸಾ, ಅಥವಾ ಅತಿ ಒಂಥರ ಈ ಕೆಮ್ಮಣ್ಣು ಈ ಥರ ಆಗ್ಬಿಟ್ಟು ಅಷ್ಟು ಬೇಗ ಕುಸ್ಕೊಂಡ್ಬಿಡತ್ತಾ, ಒಂದು. ಎರಡನೇದು ಆ ಗುಡ್ಡ ಶಿಥಿಲವಾಗಿರೋ ಥರ ಆದರೆ, ಆ ಥರ ನೀರು ಕುಸಿದಾಗ ಒಳಗಡೆ ಬ್ರೇಕ್ಸ್ ಬಂದರೆ ಅದು ಕುಸ್ಕೊಳ್ಳೇಬೇಕದು. ನೀರು ವಿಪರೀತವಾಗಿ ಇಳಿದಾಗ ಅದೇನು ಮಾಡೋಕ್ಕಾಗಲಿಕ್ಕಿಲ್ಲ ಅದಕ್ಕೆ. ಮೂರನೇದು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಬೇಕಾಗಿದ್ದಂಥ ಏನು ಸ್ವಲ್ಪ ಮರ ಗಿಡ ಎಲ್ಲ ಜಾಸ್ತಿ ಇರೋದು, ಈ ಥರ ಎಲ್ಲ ಇದ್ರೂ ಓಕೆ. ಸ್ವಲ್ಪ ಬಂಡೆ ಇದ್ರೂ ಬಂಡೆನೂ ಉರುಳ್ಕೋಬೋದು, ಅದೇನು ಉಳ್ಕೊಳ್ಳಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗೆ ದೇರ್ ಆರ್ ನಂಬರ್ ಆಫ್ ರೀಸನ್ಸ್ ಈ ಥರದ ಘಟನೆಗಳ ನಡೆಯೋಕ್ಕೆ. ಸ್ಪೆಸಿಫಿಕ್ ಆಗಿ ಇದೊಂದೇ ರೀಸನ್ ಅಂತೇನು ಹೇಳೋಕ್ಕಾಗಲ್ಲ. ಈ ಪ್ರಕರಣದಲ್ಲಿ ಮಣ್ಣು ಇರ್ಬೋದು, ವಿಪರೀತ ಮಳೆನೂ ಇರಬಹುದು, ಅಥವಾ ಈ ರೋಡನ್ನು ಕತ್ತರಿಸಿದಾಗ ಆ ಗುಡ್ಡದ ಕೆಲ ಭಾಗಗಳು ಶಿಥಿಲವಾಗಿ ಹೋಗಿರ್ಬೋದು, ಆ ಭಾಗಗಳು ಕುಸಿದು ಬಂದ್ಬಿಟ್ಟಿರ್ಬೋದು. ಎನಿಥಿಂಗ್ ಕುಡ್ ಹ್ಯಾವ್ ಹ್ಯಾಪನ್, ವಿ ಕಾಂಟ್ ಸೇ ಎಕ್ಸಾಕ್ಟ್ಲಿ. ಬಟ್ ಈಗ ಆಗಬೇಕಾಗಿರೋ ಕೆಲಸ, ಮೊದಲು ಬಾಡಿ ತೆಗಿಬೇಕು, ಯಾರು ಅಂತ ನೋಡಬೇಕು. ರಾಜ್ಯ ಸರ್ಕಾರ ಆ ಕಡೆ ಗಮನ ಕೊಡಬೇಕು ಮೊದಲು. ನೀವು ಇಲ್ಲಿ ಅಸೆಂಬ್ಲಿಲಿ ಕೂತ್ಕೊಂಡು ನಿಮಗೆ ಬೇಕಾಗಿದ್ದಂಗೆ ಚರ್ಚೆ ಮಾಡಿಕೊಂಡು ನಿಮಗೆ ಬೇಕಾಗಿದ್ದಂಥ ತೆವಲುಗಳನ್ನು, ಬಾಯಿ ಚಪ್ಪಲಗಳನ್ನು ತೀರಿಸ್ಕೊಂಡ್ರೆ ನಾವೇನು ಮಾಡ್ಲಿಕ್ಕೆ ಬರಲ್ಲ. ಸರ್ಕಾರಗಳು ಬದುಕಿವ್ಯಾ ಸತ್ತಿವ್ಯಾ ಅಂತ ಗೊತ್ತಾಗೋದೇ ಈ ರೀತಿ ಪ್ರಾಕೃತಿಕ ಘಟನೆಗಳು ನಡೆದಾಗ, ಈ ರೀತಿ ಘಟನೆಗಳು ಜನ ಸಂಕಷ್ಟಕ್ಕೆ ಹೋದಾಗ. ಅಲರ್ಟ್ ಆದಂಗೆ ಕಾಣಿಸ್ತಾ. ನಾನು ಈ ಘಟನೆಗೆ ಸರ್ಕಾರ ಕಾರಣ ಅಂತ ಹೇಳಿಲ್ಲ, ಅಲರ್ಟ್ ಆಗ್ಬೇಕಲ್ಲ. ಅಲರ್ಟ್ ಒಂದು. ಎರಡನೇದು ಈಗ ಆಗಿರೋ ಅನಾಹುತಕ್ಕೆ ಏನೇನು ಅಂತ ನೋಡಬೇಕು ಬೇಗ, ಅಷ್ಟೇ. ಓಕೆ, ಇನ್ನು ಅಂಕೋಲಾ ಭೂಕುಸಿತ ದುರಂತ ಸದನದಲ್ಲೂ ಕೂಡ ಪ್ರತಿಧ್ವನಿಸಿದೆ. ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಕಾರಣ ಅಂತ ದುರಂತ ಸಂಭವಿಸಿದೆ, ಇಷ್ಟು ಎತ್ತರಕ್ಕೆ ರಸ್ತೆ ಬೇಡ ಅಂದಿದ್ದೆ, ಯಾರೂ ಕೇಳಲಿಲ್ಲ ಅಂತ ಕಾರವಾರ ಶಾಸಕ ಸತೀಶ್ ಸೈಲ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಕಂದಾಯ ಮಂತ್ರಿ ಕೃಷ್ಣ ಬೈರೇಗೌಡರು ನ್ಯಾಷನಲ್ ಹೈವೇ ಪ್ರಾಧಿಕಾರವನ್ನು ದೂರಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯವರು ಇಲ್ಲಿ ಭೂಮಿ ಸರಿಯಾಗಿ ಕಟ್ ಮಾಡಿಲ್ಲ, ಸರಿಯಾದ ಕಾಲುವೆ ಮಾಡಿಲ್ಲ, ರಸ್ತೆಯಲ್ಲಿ ನೀರು ನಿಲ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಸೀಬರ್ಡ್ ನೌಕಾನೆಲೆಗಳು ಕೇಂದ್ರದ ಬಳಿ ಇವೆ, ಅವರು ಸಹಕಾರ ಕೊಡ್ತಿಲ್ಲ ಅಂತ ಎಲ್ಲ ಅಸಮಾಧಾನ ಅವರು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ವಿಪಕ್ಷ ನಾಯಕ ಅಶೋಕ್ ಕೂಡ ಮಾತನಾಡಿ, ಕೊಚ್ಚಿ ಹೋದ ಜನರ ರಕ್ಷಣೆ ಮಾಡಬೇಕು, ಅವರಿಗೆ ಪರಿಹಾರ ಕೊಡಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ. 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡದೆ ನಾವು 10 ಸಲ ಅದು ಹೇಳಿದ್ವಿ, ಇದು ಸೈಡಿಂಗ್ ಆಗೇ ಆಗ್ತದೆ ಅಂತ ಹೇಳಿದಾಗ್ಲೂ ಕೇಳದೆ, ಇವತ್ತು ಅದಕ್ಕೆ ಪ್ರತಿಫಲ ಆಗಿದೆ ಏನಂತ ಹೇಳಿದ್ರೆ ಸುಮಾರು 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಸೀಬರ್ಡ್ ನಲ್ಲಿ 415 ಹೆಕ್ಟೇರ್ ಜಮೀನನ್ನ ನಾವು ಕೊಟ್ಟಿದ್ವಿ ದೇಶದಗೋಸ್ಕರ. ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನ ಕಟ್ಟಿ, CR ಇಲ್ಲ, ಏನೂ ಇಲ್ಲ ಅವರಿಗೆ. ನ್ಯಾಷನಲ್ ಹೈವೇ ಹಾದು ಹೋಗಿದೆ ಕಾರವಾರದ ಸಮೀಪ, ಅದನ್ನ ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪ್ ಅನ್ನ. ನ್ಯಾಷನಲ್ ಹೈವೇನವರು ಕೆಲವು ಕಾಲುವೆಗಳನ್ನ ಸರಿ ಮಾಡಿಲ್ಲ, ಸೊ ಹಾಗಾಗಿ ಹೈವೇ ಮೇಲೆ ನೀರು ನಿಲ್ತಾ ಇದೆ. ಮತ್ತು ಹೈವೇಯಿಂದ ಕೆಳಬದಿಗೆ ಈ ನೇವಿವರ್ದು ಸೀಬರ್ಡು ಎಲ್ಲ ಪ್ರಾಜೆಕ್ಟ್ ಇದೆ. ಬಟ್ ನ್ಯಾಷನಲ್ ಹೈವೇಸ್ಗೆ ಮತ್ತೆ ಸೀಬರ್ಡು ಇವೆರಡು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್, ಅವರು ಕೋಆಪರೇಟ್ ಮಾಡಬೇಕಾಗತ್ತೆ. ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತ ಹೇಳ್ತಾರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಅದೆಲ್ಲ ಪ್ರಶ್ನೆ. ಇಲ್ಲಿ ಜೀವದ ಪ್ರಶ್ನೆ, 10 ಜನದ ಜೀವದ ಪ್ರಶ್ನೆ. ಅದಕ್ಕೆ ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಆಗಬೇಕು. ತಾವು ಕೂಡ ಏನೋ ನ್ಯಾಷನಲ್ ಹೈವೇ ಅಲ್ಲಿ ಸರಿಯಾಗಿ ಮಾಡಿಲ್ಲ ಅಂತಂದರೆ ಅದನ್ನು ಮಾಡಿಸಿ ಸರಿ ಮಾಡಬೇಕು.
ಬಟ್ ಇದು ನ್ಯಾಷನಲ್ ಹೈವೇ ಮಾಡಿರೋದ್ರಿಂದ ಆಗಿದೆ ಅಥವಾ ಇನ್ನೊಬ್ಬರು ಮಾಡಿದೆ ಅಂತ ಯಾರೋ ಹೇಳ್ಕೊಂಡು ಓಡಾಡಬೇಡಿ. ನಾಳೆ ನೀವು ರಾಜ್ಯದ ಹೆದ್ದಾರಿಗಳಿಂದ ಮಾಡಿರೋ ಕಡೆನೂ ಗುಡ್ಡ ಕುಸ್ಕೊಂಡ್ಬಿಡ್ಬೋದು. ಹೌದು. ಬಿಕಾಸ್ ಟೆಕ್ನಿಕಲಿ ಕರೆಕ್ಟಾಗಿ ಫಾಲೋ ಮಾಡದೇ ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಇನ್ನು ಸಿ ಬರ್ಡ್ದು ಬಿಡಿ, ಅವರು ಒಂದು ರೀತಿ ಸ್ವತಂತ್ರ ದೇಶದ ಥರ ಆಡ್ತಾರೆ ಇದ್ದಕ್ಕಿದ್ದಂತೆ. ಅವರು ಎಲ್ಲ ವಿಚಾರದಲ್ಲೂ ಜಮೀನು ನಾವು ಕೊಟ್ಟು ಇದೊಂಥರ ಕೋಲ್ ಕೊಟ್ಟು ಹೊಡೆಸ್ಕೊಂಡಂಗೆ ಆಗಿದೆ ನಮಗೆ ಭಾಳ ವಿಚಾರಗಳಲ್ಲಿ. ಬೆಂಗಳೂರಿನಲ್ಲಿ ಭಾಳ ಕಡೆ ಆರ್ಮಿಗೆ ಲ್ಯಾಂಡ್ ಕೊಟ್ವಿ, ಈಗ ರಸ್ತೆನ 10 ಅಡಿ ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ಅವ್ರಿಗೆ ಮಾರ್ಕೆಟ್ ರೇಟಲ್ಲಿ ದುಡ್ಡು ಕೊಡಿ ಅಂತಾರೆ. ಅವ್ರು ನಮ್ಮ ಹತ್ರ ಪುಕ್ಕಟೆ ಎಂಟಾಣಿಗೆ ದುಡ್ಡು ತೊಗೊಂಡಿರ್ತಾರೆ ಜಮೀನು, ದೇಶ ಅಂತ. ಅಲ್ಲಿ ಬಾಳೆ ಗಿಡ ಬೆಳೀತಿರ್ತಾರೆ, 10 ಅಡಿ ಬಿಡಲ್ಲ ಇವ್ರುಗಳು. ಹಾಗಾಗಿ ಇದಕ್ಕೊಂದು ಬೇರೆ ಏನಾದ್ರು ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಷ್ಟೇ ಯಾರು ಒಬ್ರು. ಬಟ್ ಇದು ಪದೇ ಪದೇ ಸುದ್ದಿಗಳನ್ನು ಕೇಳ್ತಾ ಇದ್ದೀವಿ ಸರ್, ದಕ್ಷಿಣ ಕನ್ನಡ ಮತ್ತು ಕಾರವಾರ ಭಾಗಗಳಿಂದ. ಅಲ್ಲಿ ಹರಿಯುವಂತ ನದಿಗಳು ಕೂಡ ಡೈವರ್ಟ್ ಆಗಿ ಬೇರೆ ಕಡೆಗೆ ಬರೋ ಪರಿಸ್ಥಿತಿ ಆಗ್ತಾ ಇದೆ. ಆ ರೀತಿಯಾಗಿ ಕೆಲಸಗಳನ್ನು ನಿರ್ವಹಿಸ್ತಾ ಇದ್ದಾರೆ ಅಂತೇಳಿ ಅನೇಕ ಜಾಗಗಳಲ್ಲಿ ಮುಳುಗಡೆ ಆಗುವಂತ ಪರಿಸ್ಥಿತಿಗೆ ಬರ್ತಾ ಇದೆ ಅಂತೇಳಿ. ಹಾಗೆ ಡೈವರ್ಟ್ ಆಗಕ್ಕಾಗಲ್ಲ ರಿವರ್ಗಳೆಲ್ಲ. ಅಂದ್ರೆ ಪೂರ್ತಿ ಬ್ಲಾಕ್ಗಳನ್ನ ಮಾಡಿಟ್ಟಿದ್ದಾರೆ. ಯಾರು ಈಗ ಕಾಮಗಾರಿಯನ್ನ ಮಾಡುವಂತ ಯಾವ ಕಾಮಗಾರಿ? ನ್ಯಾಷನಲ್ ಹೈವೇಗಳ ಕಾಮಗಾರಿನೇ. ನ್ಯಾಷನಲ್ ಹೈವೇ ಕಾಮಗಾರಿದು ಟೆಂಪರರಿ ಇರುತ್ತೆ. ಓಕೆ, ಎಲ್ಲವರು ಗುಡ್ಡ ಮಣ್ಣು ಕೊರೆಯುವಾಗ ಇದು ಹತ್ರ ಆಗಿರ್ಬೋದೇನೋ. ನದಿಗಳು ಡೈವರ್ಟ್ ಆಗೋ ಪರಿಸ್ಥಿತಿ ಹೋಗಿರಲ್ಲ ಹಂಗೆ. ಬಟ್ ಮಾಡೋವಾಗ ಪ್ರಿಕಾಷನರಿ ಮೆಷರ್ಸ್ ಸರಿಯಾಗಿ ತಗೊಳ್ಳದೇ ಇದ್ರೆ ಹಿಂಗಾಗತ್ತೆ. ಆಮೇಲೆ ಈ ಜಿಯೋಲಾಜಿಕಲಿ ಕೆಲವು ಪ್ರದೇಶಗಳಿಗೆ ಕೆಲವು ನಿರ್ದಿಷ್ಟ ಮಾನದಂಡಗಳನ್ನು ಪ್ರತ್ಯೇಕವಾಗಿ ಪಾಲಿಸಬೇಕು. ನೀವು ರಸ್ತೆ, ಕಟ್ಟಡ ಅಥವಾ ಎಂಥದ್ದೇ ಇರ್ಕೋಬೋದು. ಅದು ಉತ್ತರಾಖಂಡದಲ್ಲಿ ನಾನು ರಸ್ತೆ ಮಾಡಬೇಕು ಅಂತಂದರೆ ಅದಕ್ಕೊಂದು ಬೇರೆ ಮಾರ್ಗ ಇದೆ. ಬೆಂಗಳೂರು ಸಮೀಪ ಇರ್ಬೋದ ಕೋಲಾರದ ಹತ್ರ ಎಲ್ಲೋ ಒಂದು ರಸ್ತೆ ಮಾಡಬೇಕು, ಅಥವಾ ಪಾವಗಡದಲ್ಲಿ ಮಾಡಬೇಕು, ಗುಲ್ಬರ್ಗದಲ್ಲಿ ಮಾಡಬೇಕು, ಯಾವುದೋ ಒಂದು ಭಾಗದಲ್ಲಿ ಒಣ ಪ್ರದೇಶ ಜಾಗದಲ್ಲಿ ಅದಕ್ಕೆ ಮಾರ್ಗದ ಸೂಚಿ ಬೇರೆ ಇರುತ್ತೆ. ಆ ಪಾಲನೆ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ದಟ್ಸ್ ಆಲ್ ಇಟ್ ಈಸ್. ಭಾರಿ ಮಳೆಗೆ ಕರಾವಳಿ ಜಿಲ್ಲೆಗಳು ಕುಸಿದು ಹೋಗ್ಬಿಟ್ಟಿದೆ, ತತ್ತರಿಸ್ಬಿಟ್ಟಿವೆ. ಆ್ಯಕ್ಚುಲಿ ಹೇಳಬೇಕು, ಈಗಲ್ಲ ಹೇಳ್ತಿದ್ರು ಕುಮಟಾ ಮತ್ತು ಅಂಕೋಲಾ ಮಧ್ಯೆ ರಸ್ತೆ ಇಲ್ಲ ಅಂತ. ಇನ್ನೇನು ರೋಡ್ ಇಲ್ಲ ಅವರಿಗೆ. ದೇ ಹ್ಯಾವ್ ನೋ ಅದರ್ ರೋಡ್. ಬೇರೆ ಯಾವ್ದಾದ್ರು ಆಲ್ಟರ್ನೇಟ್ ರೋಡ್ ತಗೊಳ್ಳೋಣ ಅನ್ನೋಕ್ಕೂ ಇಲ್ಲ. ಈ ಕಡೆಯಿಂದ ಹೊನ್ನಾವರ ಮತ್ತು ಗದಗ ರಸ್ತೆದನ್ನು ಕ್ಲೋಸ್ ಮಾಡಿದ್ದಾರೆ ಅಂತಿದ್ರು ಇವರು. ಈಗ ಹೇಳ್ತಾ ಇದ್ರು ಎಲ್ಲಿಂದನೋ ಕ್ಲೋಸ್ ಮಾಡಿದ್ದಾರೆ ಅದನ್ನು ಕೂಡ ಅಂತ ಅಲ್ವಾ? ಹೌದು ಸರ್. ಹಾಗಾಗಿ ಅಲ್ಲಿ ರಸ್ತೆ ಇಲ್ಲ ಇನ್ನು ಅವ್ರಿಗೆ. ಅವರು ಕಟ್ ಆಫ್ ಅಷ್ಟೇ ಈ ಕಡೆಗೆ. ಅವರು ಬರಕ್ಕೆ ಈ ಕಡೆ ಇರ್ತಾರೆ, ಆ ಕಡೆ ಇರ್ತಾರೆ. ಈಗ ಏನೋ ಉಡುಪಿಯ ಮಡಮಕ್ಕಿನಲ್ಲಿ 319, ಕುಮಟಾನಲ್ಲಿ ಹಣೆ ಆ ಜಾಗದಲ್ಲಿ 296, ಹಿರೇಗುತ್ತಿನಲ್ಲಿ 290, ಅಂಕೋಲಾದಲ್ಲಿ 288, ಮೈ ಗುಡ್ನೆಸ್, ಕಾರವಾರ 235, ಗೇರುಸೊಪ್ಪ 215, ಗೋಕರ್ಣ ಕುಂದಾಪುರದಲ್ಲಿ 195, ಮನ್ಕಿನಲ್ಲಿ 185 ಮಿಲಿಮೀಟರಷ್ಟು ಮಳೆಯಾಗಿದೆ. ನದಿಗಳೆಲ್ಲ ಉಕ್ಕೇರಿದೆ. ಪ್ರವಾಹ ಪರಿಸ್ಥಿತಿ ಇಡೀ ಜಿಲ್ಲೆಗಳಲ್ಲಿ ಕಾಣಿಸ್ತಾ ಇದೆ. ಜನಜೀವನ ಅಸ್ತವ್ಯಸ್ತವಾಗಿ ಹೋಗ್ಬಿಟ್ಟಿದೆ. ಕಾರವಾರದ ವಾಯುವ್ಯ ಸಾರಿಗೆ ಬಸ್ ಡಿಪೋ ಜಲಾವೃತವಾಗಿ ಹೋಗಿದೆ. ಹಬ್ಬವಾಡ ಕೈಗಾ ಹೆದ್ದಾರಿ ಜಲಾವೃತವಾಗಿದೆ, ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ಕುಮಟಾದ ಮಿರ್ಜಾನ್, ಕೊಡಕಣಿ ಸೇರಿ ಹಲವೆಡೆ ತಗ್ಗು ಪ್ರದೇಶಗಳಿಗೆ ನೀರು ಹೊರಟೋಗಿದೆ. ನೀರಿನಲ್ಲಿ ಸಿಲುಕಿರೋ ಜಾನುವಾರುಗಳು, ದೋಣಿ ಇವೆಲ್ಲ ದೋಣಿ ಮೂಲಕ ಅವರನ್ನ ರಕ್ಷಣೆ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಉತ್ತರ ಕನ್ನಡದ 4 ಕಡೆ ಕಾಳಜಿ ಕೇಂದ್ರ ತೆಕ್ಕೊಂಡಿದ್ದಾರೆ. ಉಡುಪಿಯ ಸ್ವರ್ಣ, ಸೀತಾ, ವರಾಹಿ ಮತ್ತು ಸೌಪರ್ಣಿಕಾ ನದಿಗಳು ತುಂಬಿ ಹರಿತಾ ಇವೆ. ಬ್ರಹ್ಮಾವರದಲ್ಲಿ ಒಂದು ಉಪ್ಪೂರು ಶಾಲೆ, ಸರ್ಕಾರಿ ಶಾಲೆ ಮುಳುಗೋಗಿದ್ದರೆ ಕುಂದಾಪುರ, ನೀಲಾವರ, ಮಟಪಾಡಿ ಪರಿಸರದಲ್ಲಿ ಸೇಮ್ ಪರಿಸ್ಥಿತಿ. ಬೇಳೂರು ಇಲ್ಲೆಲ್ಲ ಕಷ್ಟ ಆಗಿದೆ. ಹೊಳೆ ಶಂಕರನಾರಾಯಣ ದೇವಸ್ಥಾನದ ಪ್ರಾಂಗಣಕ್ಕೂ ಜಲಾವೃತ ಆಗೋಗಿದೆ. ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಕುಮಾರಧಾರ ನದಿನಲ್ಲಿ ಒಂದು ಆನೆಯ ಶವ ಪತ್ತೆಯಾಗಿದೆ. ಎಲ್ಲಿಂದ ಕೊಚ್ಕೊಂಡ್ಬಂತು ಅದು ಗೊತ್ತಿಲ್ಲ. ಬಿಕಾಸ್ ಇಟ್ ನೀಡ್ ನಾಟ್ ಬಿ ಅಲ್ಲೇ ಆಗಿರಬೇಕು ಅಂತೇನಿಲ್ಲ. ಎಲ್ಲೋ ಸತ್ತಿದೆ, ಎಲ್ಲೋ ಜಾರು ಬಿದ್ದಿದೆ ಅಂತ ಇನ್ನೇನೋ ಆಗಿರುತ್ತೆ, ಕೊಚ್ಕೊಂಡು ಬಂದಿದೆ. ಅದೀಗ ಯಲ್ಲಾಪುರದ ಮಾಗೋಡು ಫಾಲ್ಸ್ ಭರ್ಜರಿಯಾಗಿ ತುಂಬಿ ತುಳುಕಾಡ್ತಾ ಇದೆ. ನಾಳೆನೂ ರೆಡ್ ಅಲರ್ಟ್ ಎಲ್ಲ ಇದೆ. ಭಾಗದ ಜನ ಕೇರ್ಫುಲ್ ಆಗಿರಬೇಕು ಅಷ್ಟೇ. ಬಟ್ ಈ ಭಾಗಕ್ಕೆ ಹೋಗ್ತಾ ಇರುವಂತ ತುಂಬಾ ಜನ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್. ಅವ್ರಿಗೆ ಹೇಳಿದ್ರು ಅವ್ರು ಕೇಳ್ತಾರೆ ಅಂತನಾ? ಇದೆಲ್ಲ ತೋರಿಸಿದ ಮೇಲೂ ನಾವು ಹೋಗಲೇಬೇಕು, ಹಾಕ್ಕೊಳ್ಳೇಬೇಕು, ಕಷ್ಟಪಡಲೇಬೇಕು, ಯಾರನ್ನಾರು ಕಳ್ಕೊಳ್ಳೇಬೇಕು ಅನ್ನೋ ನಿರ್ಧಾರಕ್ಕೆ ಬಂದರೆ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳೋಣ ಅಷ್ಟೇ. ಓಕೆ. ಇನ್ನು ಮಲೆನಾಡು ಭಾಗದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ತನ್ನ ಖ್ಯಾತಿಗೆ ತಕ್ಕಂತೆ ಆಗುಂಬೆಯಲ್ಲಿ ಒಂದೇ ದಿನ ಬರೋಬ್ಬರಿ 333 ಮಿಲಿಮೀಟರ್ ಮಳೆ ಆಗಿದೆ. ಸೋಮವಾರಪೇಟೆಯಲ್ಲಿ 233 ಮಿಲಿಮೀಟರ್ ಮಳೆ ಬಿದ್ದಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆ ಆಗ್ತಾ ಇದೆ. ಡ್ಯಾಂಗಳ ಒಳಹರಿವು ಹೊರಹರಿವು ಕೂಡ ಹೆಚ್ಚಿದೆ. ಕೊಡಗಿನಲ್ಲಿ ಕಾವೇರಿ ಸೇರಿ ಎಲ್ಲಾ ನದಿಗಳು ಕೂಡ ಉಕ್ಕಿ ಹರಿತಾ ಇವೆ.
ಭಾಗಮಂಡಲ ನಾಪೋಕ್ಲು ರಸ್ತೆಯ ಮೇಲೆ ನೀರು ತುಂಬಿ ಹರಿತಾ ಇದೆ. ಹಾರಂಗಿ ಒಳಹರಿವು ಕೂಡ ಹೆಚ್ಚಾಗಿದೆ. ಕೊಯ್ನಾಡು ಶಾಲೆಯ ಹಿಂಭಾಗ ಗುಡ್ಡ ಕುಸಿದೋಗಿದೆ. ಕೊಡಗಿನಲ್ಲಿ ನಾಳೆಯೂ ಕೂಡ ರೆಡ್ ಅಲರ್ಟ್ ಇದೆ. ಕೇರಳದಲ್ಲಿ ಭಾರೀ ಮಳೆಯ ಕಾರಣ ಕಬಿನಿ ಡ್ಯಾಂ ಭರ್ತಿಯಾಗಿದೆ. ಕಬಿನಿಯಿಂದ ಅಪಾರ ನೀರು ಹೊರಕ್ಕೆ ಬಿಡುತ್ತಿರುವ ಕಾರಣ ನಂಜನಗೂಡಿನ ಸ್ನಾನಘಟ್ಟ 16 ಕಾಲು ಮಂಟಪ ಅರ್ಧದಷ್ಟು ಮುಳುಗಡೆಯಾಗಿದೆ. ಇನ್ನು ತುಂಗಾ ನದಿ ಆರ್ಭಟದ ಕಾರಣ ಶೃಂಗೇರಿಯ ಗಾಂಧಿ ಮೈದಾನ ಜಲಾವೃತವಾಗಿದೆ. ಅಂಗಡಿಗಳೆಲ್ಲ ಮುಳುಗಡೆ ಹಂತದಲ್ಲಿವೆ. ಹೆಬ್ಬಾಳೆ ಸೇತುವೆ ಮೇಲೆ ನೀರು ಹರಿತಾ ಇದೆ. ಹಾಸನದ ಆಲೂರು ಬಳಿ ಭಾರೀ ಮಳೆಯಿಂದಾಗಿ ಕಾರೊಂದು ಕೆರೆಗೆ ಬಿದ್ದೋಗಿತ್ತು. ಕಾರಲ್ಲಿದ್ದಂಥ 4 ಸ್ಥಳೀಯರು ರಕ್ಷಣೆ ಮಾಡಿದ್ರು. ತೀರ್ಥಹಳ್ಳಿಯ ಬೈಪಾಸ್ ರಸ್ತೆ ಮೇಲೆ ಗುಡ್ಡ ಕುಸಿದಿದೆ. ವರದಾ ನದಿ ಮೈದುಂಬಿದ ಕಾರಣ ಸವಣೂರು ಬಳಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮೇಲೆ ನೀರು ನಿಂತುಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಕಾರಣ ಬೆಳಗಾವಿ ನದಿಗಳ ನೀರಿನ ಮಟ್ಟ ಹೆಚ್ಚಾಗಿದೆ. ಚಿಕ್ಕೋಡಿಯ ಹಲವು ಸೇತುವೆ ಜಲಾವೃತವಾಗಿವೆ. ಇನ್ನು ಈ ಎಲ್ಲ ಗೋಜಲು ಮತ್ತು ಪ್ರಕೃತಿ ವಿಕೋಪದ ಮಧ್ಯೆ ನಮ್ಮ ಯುದ್ಧಗಳು, ಮನುಷ್ಯರ ಯುದ್ಧಗಳು ನಡೀತಾ ಇದೆ. ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಈಗ ಆಕ್ಷೇಪ ಖ್ಯಾತೆ ಶುರು ಮಾಡಿಕೊಂಡಿದೆ. ನಿತ್ಯ ಒಂದು TMC ನೀರು ಬಿಡೋಕ್ಕಾಗಲ್ಲ ಅಂತ ಕರ್ನಾಟಕದ ನೀರನ್ನು ಖಂಡಿಸಿ ಅವರ ಸರ್ವಪಕ್ಷ ನಿರ್ಣಯ ಕೈಗೊಂಡಿದೆ. ಖಂಡಿಸಿ ಇನ್ನೇನವ್ರು ಖಂಡಿಸ್ದೆ, ಹೌದೌದೌದು ಕರ್ನಾಟಕದವ್ರು ಸರಿ ಪಾಪ ಅವ್ರಿಗೆಲ್ಲಿ ಬಿಡೋಕ್ಕಾಗತ್ತೆ ಅಂತನ್ನಕ್ಕಾಗ್ತಿತ್ತಾ? ರಾಜಕಾರಣದ ಸಂಬಂಧ ಬೇರೆ, ಇವೆಲ್ಲ ಬೇರೆ ಅನ್ನೋದನ್ನು ನಮ್ಮಲ್ಲಿರುವ ಮಹಾನ್ ನಾಯಕರುಗಳು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಬ್ರದರ್ಗಳ ಯಾರು ಆಗಲಿ, ಅದು DK ಶಿವಕುಮಾರ್ ನೀವು ಹೇಳ್ತಿದ್ದೀರಿ ಅಂತ ನಂಗೆ ಗೊತ್ತು. ಅವರಾದರೂ ಸರಿ, ಸಿದ್ದರಾಮಯ್ಯ ಆದರೂ ಸರಿ, ನಾಳೆ ಅಶೋಕ್ ಆದರೂ ಸರಿ, ಇನ್ನೊಬ್ಬರಾದರೂ ಸರಿ. ನಾಳೆ ಕರ್ನಾಟಕದಲ್ಲೇ ಕಾಂಗ್ರೆಸ್ ಇದೆ, ತಮಿಳುನಾಡಿನಲ್ಲೂ ಕಾಂಗ್ರೆಸ್ಸೇ ಇದೆ ಅಂತ ಇಟ್ಕೊಳ್ಳಿ ಬೇಕಾರೆ. ಅಥವಾ ಆದರೆ ಅಚಾನಕ್ ಒಂಥರ ಆಶ್ಚರ್ಯಕರ ರೀತಿಯಲ್ಲಿ ಮಿರಾಕಲ್ ಥರ ಕರ್ನಾಟಕದಲ್ಲೂ BJP, ತಮಿಳುನಾಡಲ್ಲೂ BJP ಅಂತಲೇ ಇಟ್ಕೊಳ್ಳಿ. ಇದೇನಾದ್ರು ಬದಲಾಗತ್ತೆ ಅಂದ್ಕೊಂಡಿದ್ದೀರಾ? ಹಿಂದೆ ನೋಡ್ಬಿಟ್ಟಿದ್ದೀವಿ, ಆಗಲ್ಲ, ಏನು ಬದಲಾಗಲ್ಲ. ದಿಸ್ ಲ್ಯಾಬ್ ಇದು. ಈ ವಿಚಾರಗಳೆಲ್ಲ ರಾಜ್ಯದ ವಿಚಾರಗಳು, ಬೇರೆದೆಲ್ಲ ರಾಜಕೀಯ ಪಕ್ಷಗಳ ವಿಚಾರಗಳು, ಗೆಳೆತರಗಳದು. ತಮಿಳುನಾಡು ಸರ್ಕಾರ ಹೇಳಿದೆ ನೀವು ಸೂಚನೆ ಕೊಡಿ ಅವ್ರಿಗೆ ಹರಿಸಬೇಕು ಅಂತ. ಅಗತ್ಯ ಬಿದ್ದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ. ನಮ್ಮವರು ತಮಿಳುನಾಡು ಸಭೆಗೆ ನಮ್ಮ ಆಕ್ಷೇಪ ಇಲ್ಲ, ಮಳೆ ಬರ್ತಾ ಇದೆ ನೋಡೋಣ ಬಿಟ್ಕೊಟ್ರಾಯ್ತು ಅಂತ ಇವರು ನಮ್ಮ DCM ಮೇಕೆದಾಟು ಯೋಜನೆಗೆ ತಮಿಳುನಾಡು ಅವಕಾಶ ಕೊಡಬೇಕು ಅಂತ ತಮಿಳುನಾಡನ್ನು ಕೋರಿದ್ದಾರೆ. ಈ ಕೋರಿಕೆ ಎಲ್ಲ ವರ್ಕ್ ಆಗಲ್ಲ ಸರ್. ಮತ್ತೆ ಸರ್ ನೀವು ಕೋರಿದು ಬಿಟ್ಟ ತಕ್ಷಣ ಅವರು ಬಿಟ್ಬಿಡ್ತಾರೆ. ಹೌದೌದು DK ಶಿವಕುಮಾರ್ ಅವ್ರ ಪಾಪ ಕೇಳ್ಕೊತಾ ಇದ್ದಾರೆ, ಕಟ್ಕೊಳ್ರಿ ಹೋಗ್ರಿ ಮೇಕೆದಾಟಲ್ಲಿ ಅಂತ ಹೇಳ್ತಾರಾ? ಎಗೈನ್ ಇಟ್ಸ್ ಪಾಲಿಟಿಕ್ಸ್, ಎಗೈನ್ ಆ ರಾಜ್ಯದ ನಿಲುವದು. ಈ ಕೋರಿಕೆ ಗಿರಿಕೆ ಎಲ್ಲ ನಿಲ್ಲಿಸಿ, ಯು ಹ್ಯಾವ್ ಟು ಗೆಟ್ ಇಟ್ ಡಿಸೈಡೆಡ್ ಇನ್ ಸುಪ್ರೀಂ ಕೋರ್ಟ್. ಅಲ್ಲಿಂದನೇ ದೇಶದ ಹಿತಾಸಕ್ತಿಯಿಂದ ಅದನ್ನ ಮೀರಿ ಪಕ್ಷಗಳು ಒಪ್ಕೊಂಡು ಮಾಡಕ್ ಪಾಸಿಬಲ್ ಇಲ್ಲ. ಆಗಲ್ಲ. ಮಾಡಿದ್ರೆ ಆ ಪಕ್ಷ ಅಲ್ಲಿ ಸಾಯತ್ತೆ ಆ ರಾಜ್ಯದಲ್ಲಿ. ಅಷ್ಟೇ. ಮಾಡ್ಕೊಳ್ಳಿ, ನೋಡೋಣ, ಟ್ರೈ ಮಾಡಿ. ಈಗ ಹೇಳ್ತಿದ್ರಲ್ಲ, ಇಲ್ಲಿ BJP ಇದೆ, ಅಲ್ಲಿ ಗೋವಾದಲ್ಲಿ BJP ಇದೆ, ಮಾತಾಡಿಸ್ಬಿಡಿ, ಕ್ಲೋಸ್ ಮಾಡಿ. ಇಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ ಸೋನಿಯಾ ಗಾಂಧಿ ಅವರು ಅತ್ಯಂತ ನಂಬಿಕೆ ಗೌರವ ಹೊಂದಿರುವಂಥ ಸ್ಟಾಲಿನ್ ಇದ್ದಾರೆ, ಕರೆಸಿ ಮಾತಾಡಿಸ್ಬಿಡಿ ಅಂತಂದ್ರೆ ಆಗತ್ತಾ? ಆಗಲ್ಲ. ಸದ್ಯ ತಮಿಳುನಾಡಿಗೆ ಎಷ್ಟು ನೀರು ಬಿಟ್ಟಿದ್ದೀವಿ ಅಂತೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಇರಲಿ, ಆಲ್ ರೈಟ್, ಅದು ನೋಡೋಣ. ಅದನ್ನು ಡ್ಯಾಮ್ಗಳ ಮಾಹಿತಿ ಹೀಗೆ KRSಗೆ ಬಿಫೋರ್ ಡ್ಯಾಮ್ ಮಾಹಿತಿಗಿಂತ ನಾನು ಇಲ್ಲಿ ಹೇಳ್ತೀನಿ. ಆಲ್ ರೈಟ್, ಇದು ನೋಡ್ಬಿಡೋಣ. KRS ಡ್ಯಾಮಲ್ಲಿ KRSಗೆ ಒಂದು 36,000 ಕ್ಯೂಸೆಕ್ ಬರ್ತಾ ಇದೆ, ಒಂದು 2,000 ಚಿಲ್ಲರೆ ಬಿಡ್ತಾ ಇದ್ದಾರೆ. KRSಗೆ ಬರೋಕ್ಕೆ ಕಾರಣ ಹಾರಂಗಿರಿ ಎಕ್ಸಸ್ ವಾಟರ್ ರಿಲೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ ಕಾರಣಕ್ಕೆ KRSಗೆ ಅಡಿಷನಲ್ ಇದೆ, ಪ್ಲಸ್ ಅಡಿಷನಲ್ಲಿನೂ ಬರ್ತಾ ಇರಬಹುದು. ಕಬಿನಿ ಹೆಚ್ಚು ಕಡಿಮೆ ತುಂಬಿಕೊಂಡಿದೆ. ಅದರ ಪರಿಣಾಮ ಒಂದು 36,000 ಕ್ಯೂಸೆಕನ್ನು ಹೊರಗೆ ಬಿಡ್ತಿದ್ದಾರೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ತಮಿಳುನಾಡು ಸ್ವಲ್ಪ ತಾಳ್ಮೆಯನ್ನು ಇಟ್ಕೋಬೇಕು ಇನ್ನೂ. ಕಾರಣ ಭಾಳ ಸರಳ. ಈಗ ಮಳೆ ಬಂದಂಗೆ ಕಾಣಿಸ್ತಿದೆ, ನಂಬರ್ 1. ನಂಬರ್ 2, ಯಾವ ಒಂದು TMC ನೀರನ್ನು ಬಿಡದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸುಪ್ರೀಂ ಕೋರ್ಟ್ ಕಲ್ತಿದ್ರೆ ಸುಪ್ರೀಂ ಕೋರ್ಟ್ಗೂ ಹೋಗ್ಕೋಬೋದು, ಯಾರು ಬೇಕಾದ್ರೆ. ಅವ್ರನ್ನ ಯಾರು ತಡೆಯೋಕ್ಕಾಗಲ್ಲ, ಅದಲ್ಲ ಪಾಯಿಂಟ್. 36,000 ಕ್ಯೂಸೆಕ್ ಹೋಗ್ತಾ ಇದೆ ಅನ್ನೋದೇ ಆದರೆ ನಿಮ್ಗೊಂದು TMCಗಿಂತ ಜಾಸ್ತಿ ನೀರೇ ಸಿಕ್ಕತ್ತೆ. ಹೌದು, ಹೋಗ್ತಾನೆ ಇದೆ, ಜಾಸ್ತಿನೇ ಹೋಗ್ತಾ ಇದೆ. ನಿನ್ನೆ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅದು ಬಿಳಿಗುಂಡ್ಲಿಗೆ ಹೋಗಬೇಕು, ರೆಕಾರ್ಡ್ ಆಗಬೇಕು. ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕು. ಅಲ್ಲಿ ಮಳೆ ಬೀಳ್ತಾ ಇದೆ, ಮಳೆ ಬಿದ್ದ ಮೇಲೂ ಅವ್ರು ನಮಗೆ ನೀರು ಬಿಡದೇ ಇದ್ರೆ ನಾವು ಕೇಳೋಣ. ನಿಮ್ಮ ಧರ್ಮ, ನೀವು ಕೇಳಿ, ಯಾಕಂದರೆ ಅದು ಅವಾರ್ಡ್ ಆಗೋಗಿದೆ ಕಾನೂನು ಪ್ರಕಾರದಲ್ಲಿ ಕೊಡಬೇಕು. ನೀನು ಕೇಳೋಕ್ಕೆ ಹಕ್ಕಿಲ್ಲ ಅಂತ ನಾವು ಹೇಳೋ ಸ್ಟೇಜಲ್ಲಿ ಇಲ್ಲ ಈಗ ಸದ್ಯಕ್ಕೆ. ಆದರೆ ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕು ಯಾರಿಗಾರೋ ಒಬ್ಬರಿಗೆ, ಮತ್ತು ಕಾಮನ್ ಸೆನ್ಸ್ ಅನ್ನೋದು ಇರಬೇಕು ಒಂಚೂರು. ಅಷ್ಟು ವಿಪರೀತ ಮಳೆ ಆದಾಗ ಕಬಿನಿ ತುಂಬಿಕೊಂಡಿದೆ ಅನ್ನೋ ಡಾಟಾ ತಮಿಳ್ನಾಡು ಕೈಲಿ ಇರಲ್ವೇ? ಅಥವಾ ಸೆಂಟ್ರಲ್ ವಾಟರ್ ಕಮಿಷನ್ ಹತ್ರ ಇರಲ್ವಾ? ಡೆಫಿನೆಟ್ಲಿ. ಇದ್ಮೇಲೆ ಯಾವನಾದ್ರೂ ಕಬಿನಿನಲ್ಲಿ 2 ಬಕೆಟ್ ನೀರಾದ್ರೂ ಎಕ್ಸ್ಟ್ರಾ ಇಟ್ಕೊಳಕ್ಕಾಗತ್ತಾ? DK ಶಿವಕುಮಾರ್ ಏನು ಟ್ಯಾಂಕರ್ಗಳನ್ನು ಕಳಿಸಿ ತುಂಬಿಸಿ ಖಾಲಿ ಮಾಡ್ಬಿಡೋಣ, ಅವ್ರಿಗೆ ಬಿಡದೇ ಇರೋಂಗೆ ಅಂತ ಮಾಡೋಕ್ಕಾಗತ್ತಾ ಅವ್ರ ಕೈಯಲ್ಲಿ? ಬರಲೇಬೇಕಾ ನೀರು ನಿಮಗೆ? ನಂಬರ್ 2. ನಂಬರ್ 3, ಕಬಿನಿಯಿಂದ ಬಂದ್ರೇನು ಕಾವೇರಿಯಿಂದ ಬಂದ್ರೇನು ನಿಮ್ಗೆ ಎರಡೂ ಒಂದೇ ನೀರು. ಹಾಗಾಗಿ ಸ್ವಲ್ಪ ಪೇಷನ್ಸ್ ಬೇಕು. ಹೇಮಾವತಿ 37 TMCಗೆ 23 ಚಿಲ್ಲರೆ ಇದೆ.
22,000 ಒಳಗೆ ಬರ್ತಾ ಇದೆ, ಹೊರಗೆ ಬಿಟ್ಟಿಲ್ಲ. ಒಂದು ವೇಳೆ ಹೇಮಾವತಿಲಿ ತ್ವರಿತಗತವಾಗಿ ಏನಾದರೂ ತುಂಬಿಕೊಂಡ್ಬಿಟ್ರೆ ನೀರು, ಮುಂದಿನ 4-5 ದಿನಗಳಲ್ಲಿ ಮಳೆ ಆಗುವ ಪರಿಣಾಮವಾಗಿ ಆಟೋಮ್ಯಾಟಿಕಲಿ ಅಲ್ಲಿಂದ ನೀರು ರಿಲೀಸ್ ಆಗಿ KRSಗೆ ಬಂದು KRSinದನೂ ಹೋಗಲೇಬೇಕು ತಮಿಳುನಾಡಿಗೆ. ಏನು ಬೇರೆ ದಾರಿ ಇಲ್ಲ ಇಲ್ಲಿ. ತುಂಗಭದ್ರಾ ಅಲ್ಲೂ ಒಂದು 28,000 ಕ್ಯೂಸೆಕ್ ಒಳಕ್ಕಿದೆ, ಚೆನ್ನಾಗಿದೆ ಅಲ್ಲೂ, ಬಟ್ ನೀರಿನ್ನೂ ತುಂಬಿಲ್ಲ. ಲಿಂಗನಮಕ್ಕಿ 77,000 ಇದೆ ಒಳಹರಿವು ಎಲ್ಲ ಕ್ಯೂಸೆಕ್ಗಳಲ್ಲಿ. ಸೂಪ 28,000, ಆಲಮಟ್ಟಿ ಒಂದು 61,000 ಇದೆ. ಪ್ರಾಬಬಲಿ ರೈಸ್ ಆಗಿಬಿಡುತ್ತೆ ಕ್ವಿಕ್ಲಿ ಆಲಮಟ್ಟಿ, ಬಿಕಾಸ್ ಮಹಾರಾಷ್ಟ್ರಲ್ಲಿ ವಿಪರೀತ ಮಳೆ ಇದೆ. ನಾರಾಯಣಪುರ ಒಂದು 22,000 ಚಿಲ್ಲರೆ ಇದೆ. ಲೆಟ್ ಅಸ್ ಸಿ ನಾಳೆ ನಾಳಿದ್ದು ಇನ್ನೊಂದು 3-4 ದಿನಗಳಲ್ಲಿ ಏನಾದರೂ ಒಳ್ಳೆ ಮಳೆ ಮುಂದುವರೆದರೆ, ಅದು ಭಾಳ ಹೆಚ್ಚು ಹೇಳಬೇಕು ಅಂತಂದರೆ ಈ ಜಲಾನಯನ ಪ್ರದೇಶಗಳಲ್ಲಿ ಮುಂದುವರೆದರೆ ಆಗ ಒಂದಿಷ್ಟು ನೀರು ಹೋಗುತ್ತೆ. ಬಟ್ ಈ ಕಾವೇರಿ ಮತ್ತೆ politics ಬಗ್ಗೆ ಹೇಳ್ತೀರಾ? 1 TMC ನೀರು ಬರೀ ನಮ್ಮ ಕಬಿನಿ ಬಾಗಲ್ ತೆಗೆದೇ ಹೋಗಬೇಕು ಅಂತಾನು ಏನು ಇಲ್ವಲ್ಲ. ಫ್ರಮ್ ಕಬಿನಿ ಆ್ಯಂಡ್ ಫ್ರಮ್ KRS ಇಂದ ಕೆಳಕ್ಕೆ ಡೌನ್ ಸ್ಟ್ರೀಮಲ್ಲಿ ಬೀಳೋ ನ್ಯಾಚುರಲ್ ಮಳೆ ನೀರು ಬಿಳಿಗುಂಡ್ಲು ಪಾಸ್ ಆದಾಗ ಲೆಕ್ಕಕ್ಕೆ ಬರಬೇಕು. ಹಾಗಾಗಿ ಈ ಪ್ರಕಾರದಲ್ಲಿ ಮಳೆ ಬೀಳ್ತಾ ಇದ್ದರೆ ಅದು ಸೇರ್ಕೊಳ್ಳುತ್ತೆ. ಹಾಗಾಗಿ ಲಾರ್ಜ್ಲಿ ಇನ್ನೊಂದು 4-5 ದಿನ ಬಂದರೆ ಬಚಾವಾಗ್ಬೋದು ಸದ್ಯಕ್ಕೆ. ಆಮೇಲೆ ತಮಿಳ್ನಾಡು ಬರುತ್ತೆ ಲೆಕ್ಕಾಚಾರ ಹಿಡ್ಕೊಂಡು. ಇದು ಆಗಸ್ಟಿಂದು, ಇದು ಜೂನ್ದೊಂದು 4 TMC ಬಾಕಿ ಇದೆ. ಆಮೇಲೆ ಆದರೆ ಹೋದ ವರ್ಷದ ಯಾವುದೋ ಹೋದ ಕಡೆ ಟೈಮಿಂದ ಅದೊಂದು 2 TMC ಇದೆ. ಅಂದರೆ ಈ ತಿಂಗಳಲ್ಲಿ 26 ಕೊಡಬೇಕು ಅಂತೆಲ್ಲ ಬರ್ತಾರೆ. ಇದು ನಡೆಯುತ್ತೆ. ಇದ್ದಾಗ ಬಿಡೋಣ, ಇಲ್ಲದಿದ್ದಾಗ ಇಲ್ಲ ಅನ್ನೋಣ ಅಷ್ಟೇ.